ನೋಡಿ ಯಾಕಂದ್ರೆ ಬಹಳ ಕಂಪ್ಲೇಂಟ್ ಆಗ್ತದೆ ಹೌದು. ಅಲ್ಲಿ ಜನ ನೀರಿಗೆ ಏನ್ ಮಾಡ್ತಾರೆ ಏನ್ ಮಾಡ್ಬೇಕು ಕೇಳ ಕೆಲವೊಂದು ಹತ್ರ 2-3 ಇದಾವೆ ದೊಡ್ಡ ಮೇಲೆ ಅಂತ ಎಷ್ಟು ಕುಡಿಸ್ಬಿಟ್ಟು ಹೇಳಿ ನಾನು ಹೊಸದು ಹಾಕ್ಸ್ತೀನಿ ತಗೊಂಡು ಆಲ್ರೆಡಿ ಆಗಿದೆ, ಸ್ಯಾಂಕ್ಷನ್ ಆಗಿದೆ. ಅದೇ ಕ್ವಶನ್ ಏನಪ್ಪ ಅಂದ್ರೆ ಈಗ ಅವ್ರ ಹಣಕಾಸು ಮುಗ್ಗಲ್ ಆಗುತ್ತೆ ಅದು ಗ್ರಾಮ ಪಂಚಾಯತಿಗೆ ಬಂದಿಲ್ಲ ಅಂದ್ರೆ ಮತ್ತೆ ಅಲ್ಲಿ ನಿರ್ವಹಣೆ ಕಷ್ಟ ಆಗುತ್ತೆ ಮತ್ತೆ ಅಷ್ಟೇ ಆಗುತ್ತೆ ಅವರು ಇವರು ಮಾಡ್ಕೊಳ್ಳಿ ಸರಿ ಮಾಡಬೇಕು ಜನಕ್ಕಂತೂ ಒಂದು ಟೋಟಲ್ 39 ಅಂತ ಕೊಟ್ಟಿದ್ರು. ಜನದ್ದು ಯೋಚನೆ ಮಾಡಿಲ್ಲ ನೀವು ಈ ತರ ಏನೋ ಅವನೇನೋ ಕಾಂಟ್ರಾಕ್ಟ್ ಮೇಂಟೈನ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಅವನ ಮೇಲೂ ಆಕ್ಷನ್ ತಗೊಳ್ಳೋದು ಇಲ್ಲ ಗ್ರಾಮದ ಕುಡಿಯೋ ನೀರಿಗೆ ಏನ್ ಮಾಡ್ಬೇಕು ಪೇಮೆಂಟ್ ಕೊಟ್ಟಿಲ್ಲ ಅದು ಪ್ರಶ್ನೆ ರೀ. ಅಲ್ಲಿ ಗ್ರಾಮದ ಕುಡಿಯೋ ನೀರಿಗೆ ಏನ್ ಮಾಡ್ಬೇಕು ಅದನ್ನೇ ಹೇಳಿ ಅದಕ್ಕೆ ಬೇಕಾದ ವ್ಯವಸ್ಥೆ ನೀವು ಮಾಡ್ಬೇಕಾನೆ. ಆಮೇಲೆ ಆ ಕ್ರಮ ಏನಾದ್ರು ತಗೊಳ್ಳಿ FIR ಹಾಕ್ಬಿಟ್ಟು ಏನೋ ಒಂದು ಕ್ರಮ ತಗೊಳ್ಬೇಕಾರೆ ವಸೂಲಿ ಮಾಡ್ಕೊಳ್ಳಿ. EMD ಅಮೌಂಟ್ ತಗೊಳ್ಳಿ. EMD ಅಮೌಂಟ್ ಸಾಕಾಗಿಲ್ಲ ಅಂದ್ರೆ ಅವನಿಗೆ ಒಂದು ಕೇಸ್ FIR ಹಾಕಿ ಹಣ ಕೊಟ್ಟು ಅಂತ ಹೇಳ್ಬಿಡಿ. ಒಂದು FIR ಹಾಕಿ ಬಂದು ಹಣ ಕೊಟ್ಟು ಹೋಯ್ತಾ ಬೇಕಾದ್ರೆ ಏನೋ ಒಂದು ಮಾಡೋದು ನೀವು ಅಧಿಕಾರಿ ಸುಮಾರು 80 ತರ ಈಗ ಡಾಕ್ಟರ್ ಸಂಬಂಧಿತ 41 ಅಷ್ಟೇ ಪೆಂಡಿಂಗ್ ನೋಡಿ. ಅದೇನು ಇನ್ನೊಂದು ವಾರದಲ್ಲಿ ಮತ್ತೆ ಬಿಟ್ಟೋಗುತ್ತೆ ಪಂಚಾಯತ್ ಮತ್ತೆ 1 ಲಕ್ಷದ ರಿಪೇರಿ ನೋಡ್ರಿ ಅಂತದೇನು ಹಾಳಾಗಿರೋದು ಹೊಸದಾಕ್ಬಿಟ್ಟು ಅಲ್ಲಿ ಮೇಂಟೈನ್ ಮಾಡೋಕೆ ಏನಾದ್ರು ಒಂದು ಚಾರ್ಜ್ ಮಾಡ್ಕೊಂಡು ಗ್ರಾಮದಲ್ಲಿ ವಸೂಲು ಮಾಡ್ಕೊಂಡು ಮಾಡ್ತಾರೆ. ಈಗೆಲ್ಲ ಮಾಡ್ತಾ ಇಲ್ವಾ? ನಾವು ಹಾಕಿರೋ ಏನು ಪ್ರಾಬ್ಲಮ್ ಇಲ್ಲ ಇಲ್ಲ. ನಾವು ಅಲ್ಲಿ 2 ವರ್ಷದಿಂದ 3 ವರ್ಷದಿಂದ ನಾವು ಫ್ರೀಯಾಗಿ ಹಾಕ್ಸಿದೀನಿ. ಒಂದು 30-45 ಹಾಕ್ಸಿದೀನಿ. ಕಂಪ್ಲೇಂಟ್ ಕೊಟ್ಟೆ ಅವ್ರ ಪಾಡಿಗೆ ಮೇಂಟೈನ್ ಮಾಡ್ಕೊಂಡಿರ್ತಾರೆ. ನಿಮ್ ಪಂಚಾಯತಿಗೆ ಹಿಂಗೆ ಆಗ್ತಾ ಇರೋದು ನೀವು ಮಾಡ್ತಿರೋದು 50 ಮಾಡಿಸಿದೀವಿ, ಒಂದು ಕಂಪ್ಲೇಂಟ್ ಇಲ್ಲ. ಕರೆಕ್ಟಾಗಿ ಇಟ್ಕೊಳ್ತಾರೆ. ನಾವು ದುಡ್ಡು ಹಾಕಿ ಮಾಡ್ಸಿರೋ ಫೌಂಡೇಶನ್ ಮಾಡಿಸಿದ್ರಲ್ಲ ಏನು ಕಂಪ್ಲೇಂಟ್ ಇದೆ? ಒಂದು ಕಂಪ್ಲೇಂಟ್ ಇಲ್ಲ. ಇವರು 5 ವರ್ಷಕ್ಕಿದ್ದು ಆಮೇಲೆ ನಮಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಸರಿ ಆಗ್ತದೆ. ಇವರು ಎಕ್ಸ್ಚೇಂಜ್ ಮಾಡೇ ಸಮಸ್ಯೆ ಆಗಿದೆ. ಇಲ್ಲ ಅಮೌಂಟ್ ಎಂಟ್ರಿ ಮಾಡಿಲ್ಲ. ಮಧ್ಯದಲ್ಲಿ 3 ವರ್ಷ ಏನು ಮಾಡಿದ್ರೆ ಇಲ್ಲ ಕೊಡ್ತಾ ಇಲ್ಲ ಸರ್. 2 ಇಯರ್ಸ್